ಬ್ಯಾಂಗ್ಳೂರ್ ಮಾರ್ಕೆಟ್ಗೆ ಬಂದ್ರೆ ಲೋಡ್ಗೆ ಯಾವಾಗ್ಲೂ ಶಾರ್ಟೇಜ್ ಇಲ್ಲ. ಈ ಬ್ಯಾಂಗ್ಳೂರ್ ಮಾರ್ಕೆಟ್ ರಿಯಾಲಿಟಿನ ಡೀಟೇಲ್ ಆಗಿ ನೋಡೋಣ. ಫಸ್ಟ್ ಲೋಡ್ ಟೈಪ್ಸ್ ನ ನೋಡೋಣ. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್, ಎಲೆಕ್ಟ್ರಾನಿಕ್ಸ್, FMCG ಮತ್ತು ವೇರ್ ಹೌಸ್ ಲೋಡಿಂಗ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿದೆ. ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಡಲ್ ಇರಬಹುದು, ಆದ್ರೆ ಮಂತ್ ಎಂಡ್ ಅಲ್ಲಿ ಲಾಸ್ಟ್ 10 ದಿನದಲ್ಲಿ ಅನ್ಲಿಮಿಟೆಡ್ ಲೋಡಿಂಗ್ ಸಿಗುತ್ತೆ. ಓಪನ್ ವೆಹಿಕಲ್ ಅಲ್ಲಿ ಪೇಮೆಂಟ್ ಮತ್ತು ಇ-ವೇ ಬಿಲ್ ನಲ್ಲಿ ಸೇಮ್ ಟ್ರಾನ್ಸ್ಪೋರ್ಟ್ ನೇಮ್ ಇರಬೇಕು ಅಂತ ತುಂಬಾ ಇಶ್ಯೂಸ್ ನ ಫೇಸ್ ಮಾಡಬೇಕಾಗುತ್ತೆ. ಬ್ಯಾಂಗ್ಳೂರ್ ಮಾರ್ಕೆಟ್ಗೆ ಬಂದ್ರೆ ಲೋಡ್ಗೆ ಯಾವಾಗ್ಲೂ ಶಾರ್ಟೇಜ್ ಇಲ್ಲ. ಬ್ಯಾಂಗ್ಳೂರಿಂದ ಭಿವಾಂಡಿಗೆ 16 ಟನ್ ಲೋಡ್ಗೆ 33,000 ಮಾತ್ರ ರೇಟ್ ಅಂತ ಅನ್ಕೊಂಡು ಟ್ರಕ್ ಕಳ್ಸಕ್ಕೆ ಯೋಚನೆ ಮಾಡ್ತಿದ್ದೀರಾ? ಈ ಮಾರ್ಕೆಟ್ 1:2 ರೇಷಿಯೋ ಲಾಜಿಕ್ ನಿಮ್ಗೆ ಗೊತ್ತಾ? ಇಲ್ಲಿ ರೇಟ್ ಕಮ್ಮಿ ಅಂತ ಅನ್ಕೋಬೇಡಿ, ರಿಟರ್ನ್ ಟ್ರಿಪ್ ಅಲ್ಲಿ ಪಕ್ಕ 70,000 ಮೇಲೆ ಸಿಗುತ್ತೆ. ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಮಾರ್ಕೆಟ್ ರಿಯಾಲಿಟಿನ ಡೀಟೇಲ್ ಆಗಿ ನೋಡೋಣ. ಫಸ್ಟ್ ಲೋಡ್ ಟೈಪ್ಸ್ ನ ನೋಡೋಣ. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್, ಎಲೆಕ್ಟ್ರಾನಿಕ್ಸ್, FMCG ಮತ್ತು ವೇರ್ ಹೌಸ್ ಲೋಡಿಂಗ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿದೆ. ಇಲ್ಲಿ ನೆಲಮಂಗಲನೇ ಮೇನ್ ಹಬ್. ಅದ್ರ ಜೊತೆಗೆ ಬಿಡದಿ, ಜಿಗಣಿ, ಹೊಸೂರ್ ಅಂತ ಅನ್ಲಿಮಿಟೆಡ್ ಲೋಡಿಂಗ್ ಪಾಯಿಂಟ್ಸ್ ಇದೆ. ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಡಲ್ ಇರಬಹುದು, ಆದ್ರೆ ಮಂತ್ ಎಂಡ್ ಅಲ್ಲಿ ಲಾಸ್ಟ್ 10 ದಿನದಲ್ಲಿ ಅನ್ಲಿಮಿಟೆಡ್ ಲೋಡಿಂಗ್ ಸಿಗುತ್ತೆ. ಯುಗಾದಿ ತರ ಫೆಸ್ಟಿವಲ್ ಟೈಮ್ ನಲ್ಲಿ ವೆಹಿಕಲ್ ಡಿಮ್ಯಾಂಡ್ ಜಾಸ್ತಿ ಆಗಿ ನಾರ್ಮಲ್ ರೇಟ್ ಗಿಂತ 2,000 ಮೇಲೆ ಇನ್ಕ್ರೀಸ್ ಆಗುತ್ತೆ. ಈ ತರ ಟೈಮ್ ಅಲ್ಲಿ ಕಸ್ಟಮರ್ 30 ನಿಮಿಷದಲ್ಲಿ ಗಾಡಿ ಬೇಕು ಅಂತ ಹೇಳಿದ್ರು ಕೂಡ ಎಕ್ಸ್ಟ್ರಾ 2,000 3,000 ಕೊಟ್ಟು ಕೂಡ ಬುಕ್ ಮಾಡ್ತಾರೆ. ಆದ್ರೆ ಒಂದು ಇಂಪಾರ್ಟೆಂಟ್ ವಿಷಯ, ನಾವು ರೆಗ್ಯುಲರ್ ಆಗಿ ಬ್ಯಾಂಗ್ಳೂರ್ಗೆ ರೌಂಡ್ ಟ್ರಿಪ್ ಮಾಡಲ್ಲ. ಇದೊಂದು ಎಕ್ಸೆಪ್ಷನಲ್ ಕೇಸ್ ಮಾತ್ರ. ನಮ್ಮ ಟ್ರಾಫಿಕ್ ಏಜೆಂಟ್ಸ್ ಲೈವ್ ಆಗಿ ಮಾರ್ಕೆಟ್ ರೇಟ್ ನ ಚೆಕ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಟ್ರಕ್ ರೇಟ್ ನ ಅಲೋಕೇಟ್ ಮಾಡ್ತಾರೆ. ಸಿಟಿಯಲ್ಲಿ ನೋ ಎಂಟ್ರಿ ಇಶ್ಯೂಸ್ ಇದ್ರೂ ಕೂಡ ಪೆರಿಫೆರಲ್ ಔಟರ್ ರಿಂಗ್ ರೋಡ್ ಇರೋದು ದೊಡ್ಡ ಅಡ್ವಾಂಟೇಜ್. ಔಟರ್ ಝೋನ್ ಅಲ್ಲಿ ಇರುವ ನೆಲಮಂಗಲ, ಬಿಡದಿ ತರ ಏರಿಯಾಸ್ ಅಲ್ಲಿ 24x7 ಲೋಡಿಂಗ್ ನಡೆಯುತ್ತೆ. ನೆಕ್ಸ್ಟ್ ಸೇಫ್ಟಿ ಬಗ್ಗೆ ನೋಡೋಣ. ಹೊಸದಾಗಿ ಬರೋ ಡ್ರೈವರ್ಸ್ಗೆ ಬ್ಯಾಂಗ್ಳೂರಲ್ಲಿ ಲೋಡಿಂಗ್ ಪಾಯಿಂಟ್ ರೀಚ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನೆಲಮಂಗಲ ಟೋಲ್ ಹತ್ರ ಗೈಡ್ಸ್ ಇರ್ತಾರೆ. ಎಕ್ಸ್ಪೀರಿಯನ್ಸ್ಡ್ ಓಲ್ಡ್ ಡ್ರೈವರ್ಸ್ 500 ಇಂದ 1000 ವರೆಗೆ ತಗೊಂಡು ಕರೆಕ್ಟ್ ಪಾಯಿಂಟ್ ಗೆ ದಾರಿ ತೋರಿಸ್ತಾರೆ. ಇದೇ ಇಲ್ಲಿ ಗ್ರೌಂಡ್ ರಿಯಾಲಿಟಿ. ಇಷ್ಟು ಲೋಡ್ಸ್ ಮತ್ತು ಇಷ್ಟು ಗೈಡ್ಸ್ ಇದ್ರೂ ಕೂಡ ಫೀಲ್ಡ್ ಇಶ್ಯೂಸ್ ಬೇರೆ ತರಾನೇ ಇರುತ್ತೆ. ಥೆಫ್ಟ್ ಇಶ್ಯೂಸ್ ಜಾಸ್ತಿ, ಡ್ರೈವರ್ಗೆ ಸ್ಟೇ ಮಾಡಕ್ಕೆ ಸೇಫ್ ಪ್ಲೇಸ್ ಸಿಗಲ್ಲ, ತಿನ್ನಕ್ಕೂ ಕೂಡ 2 ಕಿಲೋಮೀಟರ್ ನಡಿಬೇಕು, ಕೆಲವು ಪಾಯಿಂಟ್ಸ್ ಅಲ್ಲಿ ಕುಕಿಂಗ್ ಮಾಡೋಕ್ಕೂ ಕೂಡ ಅಲೋ ಮಾಡಲ್ಲ. ಲಾಂಗ್ ಟ್ರಿಪ್ ಹೋಗುವಾಗ ನಮ್ ಪಾರ್ಟ್ನರ್ಸ್ ತುಂಬಾ ಜನ ಎಕ್ಸ್ಟ್ರಾ ಪ್ರಾಫಿಟ್ ಗೆ ನೆಲಮಂಗಲದಲ್ಲಿ ವೇಟ್ ಮಾಡಿ ಪಾರ್ಟ್ ಲೋಡ್ ತಗೋತಾರೆ. ಇದು ತುಂಬಾ ಡೇಂಜರಸ್. ಕಸ್ಟಮರ್ಗೆ ಗೊತ್ತಾದ್ರೆ ಪೇಮೆಂಟ್ ನ ಸ್ಟಾಪ್ ಮಾಡ್ತಾರೆ, ಬಿಲ್ಲಿಂಗ್ ಪ್ರಾಬ್ಲಮ್ ಬರುತ್ತೆ. FR8 ಅಲ್ಲಿ ಫುಲ್ ಟ್ರಕ್ ಲೋಡ್ ಮಾತ್ರ ಅಲೋ ಮಾಡ್ತೀವಿ, ಪಾರ್ಟ್ ಟ್ರಿಪ್ ಮಾಡಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಓವರ್ ಲೋಡಿಂಗ್. ಇದಕ್ಕೆ FR8 ಅಲ್ಲಿ ನಡೆದ ರಿಯಲ್ ಎಕ್ಸಾಂಪಲ್ ನೋಡೋಣ. ಒಂದ್ ಶಿಪ್ಪರು ಅರ್ಜೆಂಟ್ ಅಂತ ಹೇಳಿ 10 ಟನ್ ಟ್ರಕ್ ಅಲ್ಲಿ 11.5 ಟನ್ ಲೋಡ್ ಹಾಕಿದ್ರು. ಟ್ರಕ್ ಲೋಡು ತಡೆಯಕ್ಕಾಗದೆ ಒಂದ್ ಸೈಡ್ ಗೆ ಸಾಯೋ ಹಾಗಾಯ್ತು. RTO ಚೆಕ್ ಅಲ್ಲಿ ಸಿಕ್ಕಿ 28,000 ಫೈನ್ ಹಾಕಿದ್ರು. ಫೈನಲಿ ಟ್ರಕ್ ರಿಲೀಸ್ ಮಾಡಕ್ಕೆ ಫೈನ್ ಮತ್ತು ಎಲ್ಲಾ ಡ್ಯಾಮೇಜ್ ಸೇರಿಸಿ 50,000 ಲಾಸ್ ಆಯ್ತು. ಆ ಅಮೌಂಟ್ ನ ಶಿಪ್ಪರೇ ಪೇ ಮಾಡ್ಬೇಕಾಯ್ತು. ಕಂಟೈನರ್ ಮತ್ತು ಓಪನ್ ಬಾಡಿ ಟ್ರಕ್ ಬಗ್ಗೆ ನೋಡೋಣ. FMCG, ಫುಡ್ ಮೆಟೀರಿಯಲ್ಸ್, ಫ್ಲಿಪ್ಕಾರ್ಟ್, ಅಮೆಝಾನ್ ತರ ಕಂಪನೀಸ್ಗೆ ಮಲ್ಟಿ ಎಕ್ಸೆಲ್ ಕಂಟೈನರ್ ನೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಕಂಟೈನರ್ ಮಾರ್ಕೆಟ್ ಸ್ವಲ್ಪ ಆರ್ಗನೈಸ್ಡ್ ಆಗಿರುತ್ತೆ, ಆದ್ರೆ ಟರ್ಮ್ಸ್ ಫಾಲೋ ಮಾಡೋದು ಈಸಿ. ಓಪನ್ ಬಾಡಿ ಟ್ರಕ್ ಓನರ್ಸ್ ಗೆ ಪೀಣ್ಯ ಮತ್ತು ಬಿಡದಿ ಒಂದು ಬೆಸ್ಟ್ ಆಪ್ಷನ್ಸ್. ಇಲ್ಲಿ ಹೆವಿ ಮತ್ತು ಬಲ್ಕ್ ಮೆಟೀರಿಯಲ್ ಲೋಡ್ ಸಿಗುತ್ತೆ. ಮಾರ್ಜಿನ್ ಕೂಡ ಸ್ವಲ್ಪ ಬೆಟರ್ ಇರುತ್ತೆ. ಆದ್ರೆ ಓಪನ್ ವೆಹಿಕಲ್ ಅಲ್ಲಿ ಪೇಮೆಂಟ್ ಮತ್ತು ಇ-ವೇ ಬಿಲ್ ನಲ್ಲಿ ಸೇಮ್ ಟ್ರಾನ್ಸ್ಪೋರ್ಟ್ ನೇಮ್ ಇರಬೇಕು ಅಂತ ತುಂಬಾ ಇಶ್ಯೂಸ್ ನ ಫೇಸ್ ಮಾಡ್ಬೇಕಾಗುತ್ತೆ. ಬ್ಯಾಂಗ್ಳೂರಲ್ಲಿ 20 ಫೀಟ್, 10 ವೀಲ್, 12 ವೀಲ್, 14 ವೀಲ್ ಟ್ರಕ್ಸ್ ಗೆ ಯಾವಾಗ್ಲೂ ಡಿಮ್ಯಾಂಡ್ ಜಾಸ್ತಿ. ಚೆನ್ನೈ ಶಾರ್ಟ್ ಟ್ರಿಪ್ ಬಿಲೋ 15,000 ಆದ್ರೂ ಕೂಡ ನಮ್ ಕಮಿಷನ್ 1000 ಇಂದ 1200 ಮಾತ್ರ. ಮಾರ್ಕೆಟ್ ಅಲ್ಲಿ 20 ಫೀಟ್ ಟ್ರಕ್ ಗೆ 500 ಇಂದ 600 ಹಾಲ್ಟಿಂಗ್ ಕೊಡ್ತಾರೆ, ಆದ್ರೆ FR8 ಅಲ್ಲಿ 900 ಗಂಟ ಸಿಗುತ್ತೆ. ಬ್ಯಾಂಗ್ಳೂರ್ ಒಂದು ಹ್ಯೂಜ್ ಮಾರ್ಕೆಟ್. ಇಲ್ಲಿ ಟೈಮಿಂಗ್, ಸೇಫ್ಟಿ, ಪ್ರಾಪರ್ ಕಮ್ಯುನಿಕೇಶನ್ ಮತ್ತು ರಿಲೇಬಲ್ ಪಾರ್ಟ್ನರ್ ಇದ್ರೆ ಮಾತ್ರ ಬಿಸ್ನೆಸ್ ಸ್ಟ್ರಾಂಗ್ ಆಗಿ ನಡೆಯುತ್ತೆ. ಈ ಬ್ಯಾಂಗ್ಳೂರ್ ಹಾಟ್ಸ್ಪಾಟ್ಸ್ ಬಗ್ಗೆ ನಿಮಗೇನ್ ಅನಿಸ್ತಿದೆ? ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ. ಧನ್ಯವಾದಗಳು.